ಇಲ್ವಲ್ಲ. ಸ್ವಾಮಿ ಬ್ರೋ ಥ್ಯಾಂಕ್ ಯು ಸೋ ಮಚ್. ಪ್ರೀತಮ್ ಮೋಹಿತ್ ಇದೆಯಾ? ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ನಂದಿನ ಊಟ ಆಗಿಲ್ಲ, ಮಾಡಬೇಕು. ನಾನು ಸಪೋರ್ಟ್ ಮಾಡಿದೆ ಐಡಿ ಮೋನೋ ಆದರೆ ನಿನಗಿಂತ ನನಗೆ ಎಷ್ಟು ಖುಷಿ ಗೊತ್ತಾ. ಓಕೆ ಗಣೇಶ್ರು, ಯಾಕೆ ಗೊತ್ತಾ, ನನಗೆ ನನ್ನ ಮನೆಯಲ್ಲಿ ಇದು ಇನ್ಸ್ಟಾಗ್ರಾಮ್ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಇನ್ಸ್ಟಾಗ್ರಾಮ್ ಕೂಡ ಯೂಸ್ ಮಾಡಲ್ಲ ಸರಿಯಾಗಿ, ಸೊ ಎಲ್ಲ ಲಾಕ್ ಮಾಡಿಬಿಟ್ಟಿದ್ದೀನಿ. ಸೊ ಈಗ ಇದು ಫೋನೇ ಬೇಡ ಅಂತ ಹೇಳ್ತಿದ್ದಾರೆ. ಮತ್ತು ನಾನು ಲೈವ್ ಮಾಡೋದು ಇದೆಲ್ಲ ಸ್ವಲ್ಪ ಪ್ರಾಬ್ಲಮಿಂದನೇ ಲೈವ್ ಮಾಡ್ತಿರೋದು ನಾನು, ಆಯಿತಾ. ಸೊ ಈ ಟೆನ್ಷನಲ್ಲಿ ನನಗೆ ಆ ಟೆನ್ಷನ್ ಈ ಟೆನ್ಷನ್ ಅಂತ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಈಗ ಲೈವಿಗೆ ಬಂದರೆ ಖುಷಿಯಿಂದ ಮಾತಾಡ್ಕೊಂಡು ಖುಷಿಯಾಗಿ ಲೈವ್ ಎಂಡ್ ಆದರೆ ನನಗೂ ಖುಷಿ ಆಗುತ್ತೆ. ಊಟ ಆಯಿತು, ಚಿಕನ್ ಸಾಂಬಾರ್ ಅಂತ ಸಂಪತ್ ಬ್ರೋ. ಅಯ್ಯೋ ನಮಗೋದಕ್ಕೂ ದೂರ ಬಿಡಿ ಸಂಪತ್ ಬ್ರೋ, ನಾವು ಪ್ಯೂರ್ ವೆಜಿಟೇರಿಯನ್ ಆಯಿತಾ. ಸೂಪರ್ ಸಂಪತ್ ಬ್ರೋ ಅಂತ. ಲೋಕೇಶ್ ಬ್ರೋಗೆ ಖುಷಿ ಆಯಿತು, ಅವ್ರಿಗೊಂದು ಪ್ಲೇಟ್ ಪಾರ್ಸಲ್ ಕಳಿಸಿ. ಪಾಪ ತುಂಬ ದಿನ ಆಗಿದೆ ನಾನ್ ವೆಜ್ ತಿಂದು, ಅದರಲ್ಲೂ ಫಿಶ್ ತಿಂದು ತುಂಬ ದಿನ ಆಗಿದೆ. ಅವ್ರ ಫೇವ್ರೆಟ್ ಫಿಶ್ ತಿಂದು ತುಂಬ ದಿನ ಆಗಿದೆ, ಕಳಿಸ್ಕೊಡಿ ಆಯಿತಾ. ಸ್ವಾಮಿ ಬ್ರೋ ಥ್ಯಾಂಕ್ ಯು ಸೋ ಮಚ್. ಹಾಯ್ ಶಶಾಂಕ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ. ಶಶಾಂಕ್ ಬ್ರದರ್ ಊಟ ಆಯಿತಾ ಶಶಾಂಕ್ ಬ್ರದರ್? ಏನು ಊಟ ಮಾಡಿದ್ರಿ? ಸ್ವಾಮಿ ಬ್ರೋ ಥ್ಯಾಂಕ್ ಯು ಸೋ ಮಚ್. ಹಾಯ್ ಸವಿತಾ ಸಿಸ್ಟರ್, ಕೆಲಸ ಮುಗೀತಾ? ಕೆಲಸ ಎಲ್ಲ ಮುಗೀತಾ ಸವಿತಾ ಸಿಸ್ಟರ್? ಯಪ್ಪ ದೇವ, ಟೆನ್ಷನ್ ಮಾಡಿಕೊಂಡು ತಲೆನೋವು ಬರುತ್ತೆ. ನಾನು ಡಿ ಪಿ ರಿಮೂವ್ ಮಾಡಲಾ? ಯಾಕೆ ರಿಮೂವ್ ಮಾಡ್ತೀರಾ ಅಕ್ಕ? ಬೆಳಗಿನ ಜಾವ ಕನಸು ನಿಜ ಆಗುತ್ತೆ ಅಕ್ಕ. ಪವರ್ ಸ್ಟಾರ್ ಖಂಡಿತ ನಿಜ ಆಗುತ್ತೆ. ಅದರಲ್ಲೂ 4 to 6ವರೆಗೆ ಕನಸು ಬಿದ್ದರೂ ಕೂಡ ನಿಜ ಆಗುತ್ತೆ. ಯಾಕೆ ಅಂತ ಕನಸು ಏನು ಬಿತ್ತು ಶಶಾಂಕ್ ಬ್ರೋ? ಸ್ವಾಮಿ ಬ್ರೋ ಥ್ಯಾಂಕ್ ಯು. ಆಗ್ತಾ ಇದೆ ಹೌದಾ? ಓಕೆ. ಸೇವಂತಿ ನನ್ನ ಅಲೆಯಲ್ಲಿ ಗಮ್ಮಂತಿ, ಮಲ್ಲಿಗೆಗಿಂತ ಬಲವಂದ ನೀನು, ಶ್ರೀಗಂಧಕ್ಕಿಂತ ಸೌಗಂಧ ನೀನು. ಅಷ್ಟೇ ಬರೋದು ನನಗೆ. ನೀವು ಮಾತಾಡಿ ತುಂಬ ಬೇಜಾರಾಯಿತು. ನಾನು ಏನೋ ಹೆಣ್ಮಕ್ಳಿಗೆ ಬ್ಯಾಡ್ ಮೆಸೇಜ್ ಹಾಕಿದಾಗೆ ಮಾತಾಡಿದ್ರಿ, ಹೆಣ್ಮಕ್ಳಿಗೆ ಕಷ್ಟ ಲೈವ್ ಮಾಡೋದು ಅಂತ. ಹೌದು ಏನಿಗೆ ಗೊತ್ತಾ ನಿಮಗೆ, ನಾನು ಆ ಟಾಪಿಕ್ ಮರೆಯೋಣ ಅಂತಿದ್ದೀನಿ, ಮತ್ತೆ ನೀವು ಆ ಟಾಪಿಕ್ ಬಗ್ಗೆನೇ ಹೇಳ್ತಿದ್ದೀರಾ. ಇವಾಗ ಒಂದು ಯಾರೋ ಹೇಳಿದ್ರು ಅಂತ ನಾನು ಫೋಟೋ ಚೇಂಜ್ ಮಾಡೋದಾಗಲಿ, ನಾನು ನನ್ನ ಇಷ್ಟದಂಗೆ ಇಲ್ಲಿ 100 ಫೋಟೋನ ಚೇಂಜ್ ಮಾಡ್ತಾ ಇರ್ತೀನಿ ಆಯಿತಾ. ನಂಗೆ ಅದು ಇಷ್ಟ ಆಗಲಿಲ್ಲ ಅಂದರೆ ನಾನು ಖಂಡಿತ ಚೇಂಜ್ ಮಾಡ್ತಿರ್ತೀನಿ. ಬಟ್ಟು ಎಲ್ಲರೂ ಹೇಳಿದ್ರೆ ಈ ವೈಟಿನಲ್ಲಿ ಎಲ್ಲರೂ ಹೇಳಿದಿನ ಕೇಳಬೇಕಂತ ರೂಲ್ಸ್ ಇಲ್ಲ ಆಯಿತಾ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ನನಗೆ ನಿಜವಾಗ್ಲೂ ಎಷ್ಟು ಸಾಫ್ಟಾಗಿರ್ತೀನೋ ನಂಗೆ ಅಷ್ಟು ಕೋಪ ಕೂಡ ಬರುತ್ತಾಯ್ತಾ. ನನಗೆ ಲೈವಲ್ಲಿ ಬಂದಾಗ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಮಾತಾಡಿ, ಚೆನ್ನಾಗಿ ಒಳ್ಳೆ ತಂದಿಂದ ಮಾತಾಡಿ, ಒಳ್ಳೆ ತಂದಿಂದ ಲೈವ್ ಎಂಡ್ ಮಾಡಿದ್ರೆ ನನಗೆ ಖುಷಿ ಆಗುತ್ತೆ. ಒಬ್ರ ಬಗ್ಗೆ ಒಬ್ರು ಯಾರು ಕಮೆಂಟ್ ಪಾಸ್ ಮಾಡೋಕ್ಕೆ ಹೋಗ್ಬಿಡಿ, ಅದರಿಂದ ಯಾರಿಗೂ ಏನು ಸಿಗಲ್ಲ ಆಯಿತಾ. ಏನು ಸಿಗಲ್ಲ, ಪಡ್ಕೊಳ್ಳೋದು ಏನಿದೆ ಅದರಲ್ಲಿ? ವೈಟಿ ಅಷ್ಟೇ, ಇದು ಏನಿಲ್ಲ. ಯಾರ ಬಗ್ಗೆ ಯಾರು ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಷ್ಟೇ. ನಾನು ತುಂಬ ಅರ್ಥ ಮಾಡ್ಕೊಂಡಿದ್ದೀನಿ, ಎಷ್ಟು ಸೈಲೆಂಟ್ ಆಗಿದ್ನೋ ಅಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ವೈಟಿನ. ಬೇಡ ಅನ್ನೋಷ್ಟು ವೈಟಿ. ಏಕೆಂದರೆ ಬೆಳಗಾನ ಒಂದು ವಿಡಿಯೋ ಎಡಿಟ್ ಮಾಡಿಕೊಂಡು ಶೂಟ್ ಮಾಡಿಕೊಂಡು ಅದನ್ನು ಎಲ್ಲ ಎಡಿಟ್ ಮಾಡಿ ಕಷ್ಟಪಟ್ಟು ಎಡಿಟ್ ಮಾಡಿ ನೈಟೆಲ್ಲ ನಿದ್ದೆ ಮಾಡಲ್ಲ, ಅದ್ರ ಮಧ್ಯೆ ಲೈವ್ ಮಾಡ್ತಿರ್ತೀವಿ. ಈ ಲೈವಲ್ಲೂ ಕೂಡ ಭಯ ಇಟ್ಕೊಂಡು ಲೈವ್ ಮಾಡ್ತೀವಿ, ಯಾರು ಬ್ಯಾಡ್ ಕಮೆಂಟ್ ಹಾಕ್ತಾರಪ್ಪ, ಯಾರು ಹೆಂಗೆ ಮಾತಾಡ್ತಾರಪ್ಪ ಅಂತ. ಅದೇ ಟೆನ್ಷನಲ್ಲಿ ಲೈವ್ ಸ್ಟಾರ್ಟ್ ಮಾಡಿದ್ರೆ ಮತ್ತು ಈ ಥರ ಪ್ರಾಬ್ಲಮ್ಸ್ ಎಲ್ಲ ಯಾವ ಥರ ನಾವು ಹೇಳಿ. ಮನೇಲೂ ಪ್ರಾಬ್ಲಮ್ಸ್ ಇರುತ್ತೆ, ಮತ್ತು ವೈಟಿ ಏನು ನಮಗೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ ಅಂತ ವೈಟಿ ಸ್ಟಾರ್ಟ್ ಮಾಡಿಲ್ಲ. ಇದರಿಂದ ಏನೋ ಹೆಣ್ಮಕ್ಳು ಜೀವನ ಒಂದು ಅಷ್ಟು ಇಷ್ಟ ಆಗುತ್ತೆ ಅಂತ ಹೇಳಿ ಲೈವ್ ಮಾಡಿರೋ ಈ ಥರ ವೈಟಿನ ಸ್ಟಾರ್ಟ್ ಮಾಡ್ಕೊಂಡಿರೋದು ಅಷ್ಟೇ. ಬಟ್ ಅದನ್ನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಯಾರ ಹತ್ರ ಹೇಳ್ಕೊಳ್ಳೋಣವಾ? ನಾನು ನನ್ನ ವಿಡಿಯೋನು ನೋಡಿ ಅಂತ ಸವಿತಾ ಸಿಸ್ಟರ್ ಹೇಳ್ತಿದ್ದಾರೆ ನೋಡಿ. ಅವರು ಕೂಡ ಬ್ಯೂಟಿ ಟಿಪ್ಸ್ ಆಗಲಿ, ಮನೆ ಮದ್ದು ಆ ಥರ ವಿಷಯದಾಗಿ ತುಂಬ ಚೆನ್ನಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ. ದಯವಿಟ್ಟು ಸವಿತಾ ಸಿಸ್ಟರ್ ವೀಡಿಯೋಸ್ನ ನೋಡಿ, ಆದಷ್ಟು ವೀಡಿಯೋಸ್ನ ನೋಡಿ ಕಮೆಂಟ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಹೆಲ್ತ್ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ, ಸೊ ದಯವಿಟ್ಟು ನೋಡಿ ಓಕೆನಾ. ಸ್ವಾಮಿ ಬ್ರದರ್ ಥ್ಯಾಂಕ್ ಯು. ಇದು ಯಾವ ನವ ಜೋಡಿಮಾ ಅಂತ ಲೋಕೇಶ್ ಹೌದೌದು ನವ ಜೋಡಿನೇ. ಸಿಸ್ಟರ್ ಲೈವ್ಗೆ ಈ ಥರ ಫೋಟೋ ಹಾಕೋದು ಹೇಗೆ? ಸ್ವಾಮಿ ಬ್ರದರ್ ಇಲ್ಲಿ ನಮಗೆ ಫ್ರಂಟು ಬ್ಯಾಕ್ ಮಾಡ್ಕೊಳ್ಳೋದು ಒಂದು ಆಪ್ಷನ್ ಇರುತ್ತೆ, ಮತ್ತು ಮೈಕನ್ನು ಆಪ್ಷನ್ ಇರುತ್ತೆ, ಮತ್ತು ರೀಟಚ್ ಆನ್ ಅಂತ ಅಂದರೆ ರೀಟಚ್ ಆನ್ ಮತ್ತು ಆಫ್ ಅನ್ನೋ ಒಂದು ಆಪ್ಷನ್ ಇರುತ್ತೆ.